ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ನೆನಪಿಗೆ ಅವರ ಹುಟ್ಟಿದ ದಿನದ ಅಂಗವಾಗಿ ಏನು ನಮ್ಮ ರಾಜ್ಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ದಿನ ಅಂಥೇಳಿ ಏನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತರು ಆಗಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಜಮೀರ್ ಅಹಮದ್ ಅವರು, ಮತ್ತೊಬ್ಬ ನಮ್ಮ ಹಿರಿಯರು ನನ್ನ ತಂದೆ ಬಂಗಾರಪ್ಪಾಜಿಯವರ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ನಜೀರ್ ಅಹಮದ್ ಅವರೇ, ಸ್ನೇಹಿತರು ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ರಿಜ್ವಾನ್ ರವರೇ, ಮತ್ತೊಬ್ಬ ಗ್ಯಾರಂಟಿ ಉಪಾಧ್ಯಕ್ಷರು ರಾಜ್ಯ ಸನ್ಮಾನ್ಯ ಮೆಹರೋಜ್ರವರೇ, ಅದೇ ರೀತಿ ವೇದಿಕೆ ಮೇಲೆ ಮಾಜಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಹಿಂಡಸ್ಗಿ ಅವರಿದ್ದಾರೆ, ಜಕ್ಕಪ್ಪನವರು ಶಾಸಕರಿದ್ದಾರೆ, ಅದೇ ರೀತಿ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವು ಮಾತನ್ನು ಆಡಿರ್ತಕ್ಕಂಥ ಶ್ರೀಯುತ ನಾರಾಯಣರವರೇ, ನಿಸಾರ್ ಅಹಮದ್ರವರಿದ್ದಾರೆ, ಅಲ್ತಾಫ್ ಖಾನ್ರವರಿದ್ದಾರೆ, ಶ್ರೀಯುತ ಖಾಜಿ ಅವರಿದ್ದಾರೆ, ವೇದಿಕೆ ಮೇಲಿರ್ತಕ್ಕಂಥ ಇನ್ನೆಲ್ಲ ಗೌರವಾನ್ವಿತರೆ. ಭಾಳ ಸಂತೋಷ ಆಗ್ತದೆ, ಭಾಳ ಹೆಮ್ಮೆನೂ ಕೂಡ ಆಗ್ತದೆ. ಮುಂಚೆ ಆಚರಿಸ್ತಿರ್ಲಿಲ್ಲ ಅನಿಸುತ್ತೆ, ಆದರೆ ಒಬ್ಬ ಶಿಕ್ಷಣ ಸಚಿವನಾಗಿ ಇಡೀ ಭಾರತ ದೇಶಕ್ಕೆ ಶೈಕ್ಷಣಿಕವಾಗಿ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬದ ಅಂಗವಾಗಿ ಶಿಕ್ಷಣ ದಿನಾಚರಣೆಯನ್ನು ಶಿಕ್ಷಣ ಸಚಿವನಾಗಿ ಮಾಡೋದಕ್ಕೆ ಭಾಳ ಹೆಮ್ಮೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ವಿಚಾರಗಳನ್ನು ನಾರಾಯಣರವ್ರು ಹೇಳಿದರು, ನಜೀರ್ ಅಹಮದ್ ಅವರು ಕೂಡ ಸಾಕಷ್ಟು ವಿಚಾರ ಹೇಳಿದರು, ರಿಜ್ವಾನ್ ಅವ್ರು ಹೇಳಿದರು, ಬೇರೆ ಬೇರೆ ಮಕ್ಕಳು ಕೂಡ ಕೆಲವು ಮಾತುಗಳನ್ನು ಆಡಿದ್ದಾರೆ ಅಂಥೇಳಿ ಏನು ಹೇಳಿದ್ದಾರೆ. ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗೋದಿಲ್ಲ. ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಾನು ರಿಜ್ವಾನ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಅಗರ್ವನ್ನು ಕೊಟ್ಟಿದ್ದಾರೆ ಮೌಲಾನಾ ಅಬ್ದುಲ್ ಕಲಾಂ ಅವರಿಗೆ, ಯಾರ್ಯಾರು ಅಗರ್ವನ್ನು ಕೊಟ್ಟಿದ್ದಾರೆ ಅವರೆಲ್ಲ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ. ಅವರು ಒಂದು ಜಾತಿ ಧರ್ಮ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಾಗಲಿ ಯಾವುದೇ ದೇಶ ಉದ್ಧಾರ ಆಗಬೇಕಂದ್ರೆ ಬೌಂಡ್ರಿ ಲೆಸ್ ಇರ್ತಕ್ಕಂಥ ಯಾವ್ದಾರು ಸಬ್ಜೆಕ್ಟ್ ಇದ್ದರೆ ಅದು ಎಜುಕೇಷನ್ ಮಾತ್ರ. ಅದಕ್ಕೆ ಎತ್ತಿದ ಕೈಯನ್ನು ಇವತ್ತು ಮೌಲಾನಾ ಅವರು ಆಜಾದ್ ಅವರು ಇಟ್ಕೊಂಡಿದ್ದಾರೆ ಅಂತೇಳಿ ನಾನು ನಜೀರ್ ಅಹಮದ್ ಅವ್ರಿಗೆ ನೆನ್ಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು KCP ಮಾಡಿದ್ರು ದಾವಣಗೆರೆಯಲ್ಲಿ. ನೀವು ದ್ವಾರ ಬಾಗಲಿಗೆ ಮೌಲಾನಾ ದ್ವಾರ ಬಾಗಲು ಅಂಥೇಳಿ ನಮ್ಮ ತಂದೆಯವರೇ ಪರ್ಸ್ನಲ್ಲಾಗಿ ಇಲ್ಲ ಅವ್ರ ಹೆಸರು ಬೇಕೇ ಬೇಕು ಅಂಥೇಳಿ ಒಂದು 10 ಲಕ್ಷ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಅವ್ರ ಆಶೀರ್ವಾದ ತಗೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಸನ್ಮಾನ್ಯ ಬಂಗಾರಪ್ಪಾಜಿಯವರು ಹೇಳಿರ್ತಕ್ಕಂಥದ್ದನ್ನು ನಾನು ನೆನ್ಪು ಮಾಡಲಿಕ್ಕೆ. ಎಲ್ಲ ಪೋಸ್ಟಲ್ಲೂ ಕೂಡ ಅವರ ಫೋಟೋನ ನಮ್ಮ ತಂದೆಯವರು ಹೆಚ್ಚು ಒತ್ತನ್ನು ಯಾವತ್ತೂ ಕೂಡ ಶಿಕ್ಷಣಕ್ಕೆ ಕೊಡ್ತಾಯಿದ್ರು. ನಾನು ಶಿಕ್ಷಣ ಸಚಿವನಾಗಿ ಬಂದ ತಕ್ಷಣ, ಯಾಕೆಂದರೆ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ 2023ರಲ್ಲಿ ಏನು ಗ್ಯಾರಂಟಿ ನಿಮ್ಮ ಮನೆಗೆ ಬಂದು ಗ್ಯಾರಂಟಿಯನ್ನು ಕೊಟ್ವಿ, ಗೃಹಲಕ್ಷ್ಮಿ ಗೃಹಜ್ಯೋತಿ ಇದಕ್ಕೆಲ್ಲದಕ್ಕೂ ಕೂಡ ಅಧ್ಯಕ್ಷರಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಇರ್ತಾರೆ. ಅದೇ ಇದಕ್ಕೆ ನಾನು ಉಪಾಧ್ಯಕ್ಷನಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ನನಗೆ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಮಾಡಿರ್ತಾರೆ. ಅದರೊಳಗೆ ಒಂದು ಸೆಂಟೆನ್ಸ್ ಹಾಕಿದ್ದೆ, ಜಮೀರ್ ಬಾಯ್, ನಾವು ನಮ್ಮ ಸರ್ಕಾರ ಬಂದ ಮೇಲೆ ನನಗೆ ಗೊತ್ತಿರಲಿಲ್ಲ ನಾನೇ ಆ ಕೆಲಸ ಮಾಡ್ತೀನಿ ಅಂಥೇಳಿ. ನಮ್ಮ ಸರ್ಕಾರ ಬಂದ ತಕ್ಷಣ ಪ್ರಣಾಳಿಕೆಯಲ್ಲಿ ಬರೆದಿದ್ವಿ ಏನಂದರೆ ಪಠ್ಯಪುಸ್ತಕ ಪರಿಷ್ಕರಣೆ ಆಗುತ್ತೆ ಅಂಥೇಳಿ. ಯಾಕೆಂದರೆ ಮಕ್ಕಳು ಯಾವುದೇ ಜಾತಿ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರಲ್ಲ. ನಾನು ಎಷ್ಟೋ ಒಂದು ಕಡೆಗೆ ಹೇಳಿದ್ದೀನಿ, ಯಾರ್ಯಾರು ಸ್ವಾಮೀಜಿಗಳಿರ್ತಾರೆ ಎಲ್ಲ ಧರ್ಮದ ಒಂದು ವ್ಯವಸ್ಥೆಯಲ್ಲಿರ್ತಾರೆ, ಅವ್ರ ಎದುರುಗಡೆನೇ ಹೇಳಿದ್ದೀನಿ ನಾನು, ಈ ದೇಶ ಏನಾದ್ರು ಇವತ್ತು ಉದ್ಧಾರ ಆಗಬೇಕಂದ್ರೆ ಇವತ್ತಿನ ಜಾತಿ ಧರ್ಮ ಒಂದು ವ್ಯವಸ್ಥೆಯಲ್ಲಿ ಈ ದೇಶ ಏನಾದ್ರು ಉದ್ಧಾರ ಆಗಬೇಕಂದ್ರೆ ಯಾವಾಗ ನಮ್ಮ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗೆ ಗಂಟೆ ಹೊಡೆಯುತ್ತೆ, ಇಲ್ಲ ನಿಮ್ಮ ಮಸೀದಿಯಲ್ಲಿ ಎಷ್ಟು ಗಂಟೆ ಹೊಡೆಯುತ್ತಲ್ಲ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕರೆಕ್ಟಾಗಿ 9:30 ಗಂಟೆ ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ಅದು ಇವತ್ತು ಸತ್ಯನೇ. ಅದು ನಾನು ಬಂದ ತಕ್ಷಣ ಫಸ್ಟ್ ಸೈನ್ ಮಾಡಿದ್ದೆ ಅಂದರೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಪಠ್ಯಪುಸ್ತಕದ ಪರಿಷ್ಕರಣೆ. ಯಾಕೆಂದರೆ ಬುಕ್ಕಲ್ಲಿ ಬರೆದು ಬಿಟ್ಟಿದ್ರು ಹಿಂದಿನ ಸರ್ಕಾರದವರು. ಅನಿವಾರ್ಯವಾಗಿ ನಾನು ಹೇಳಬೇಕಾಗತ್ತೆ, ಅದಕ್ಕೆಲ್ಲ ಹಿಂದೆ ಮುಂದೆ ನೋಡಬಾರ್ದು. ಯಾಕೆಂದರೆ ದೇವರು ನಮಗೆ ಪ್ರಸಾದ ಕೊಟ್ಟಿದ್ದಾನಂತೂ ನನಗಂತೂ ಗೊತ್ತಿಲ್ಲ, ನಿಮಗೇನಾದ್ರು ಉದಾಹರಣೆ ಇದ್ದರೆ ನೀವು ಹೇಳ್ಕೊಳ್ಳಿ. ಆದರೆ ನನಗೆ ದೇವರು ಪ್ರಸಾದ ಕೊಟ್ಟಿದ್ದಾರೆ ಎಲ್ಲಿ ಅಂತ ಹೇಳಿದರೆ, ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಈ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಅಧಿಕಾರ ಬರ್ತದೆ. ಅದು ನನಗೆ ಭಾಳ ಹೆಮ್ಮೆ ಇದೆ. ಇವತ್ತು ಸಿಕ್ಕಿದೆ, ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ. ಯಾಕೆಂದರೆ ಪಠ್ಯಪುಸ್ತಕದಲ್ಲಿ ಯಾವುದೋ ಒಂದು ಜಾತಿ ಧರ್ಮದ ಬಗ್ಗೆ ಅಲ್ಲ. ಇವತ್ತು ನೋಡಿ, 14ನೇ ತಾರೀಕು ನೆಹರು ಅವರ ಹುಟ್ಟಿದ ದಿನಾಚರಣೆಯ ಅಂಗವಾಗಿ ಯಾರ ಪರವಾಗಿ? ನಮ್ಮ ಮಕ್ಕಳ ಪರವಾಗಿ. ಇವತ್ತು ಅಬ್ದುಲ್ ಕಲಾಂ ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ಇವತ್ತು ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದರೆ, ಮತ್ತೆ ನಮ್ಮ ಮಕ್ಕಳ ಪರವಾಗಿ. ಅಂದರೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಮುಂದೆ ಬರುತ್ತೆ. ನಾನು ಒಬ್ಬ ಶಿಕ್ಷಣ ಸಚಿವನಾದ ತಕ್ಷಣ ಜಮೀರ್ ಅಹಮದ್ ಭಾಯ್ ಫಸ್ಟ್ ನಾನು ಸಿಗ್ನೇಚರ್ ಏನು ಮಾಡಿದ್ದು ಅಂದರೆ, ಪಠ್ಯಪುಸ್ತಕನ ಪರಿಷ್ಕರಣೆ ಮಾಡ್ತೀನಿ. ಯಾಕೆಂದರೆ ಪಠ್ಯಪುಸ್ತಕದೊಳಗೆ ಯಾವತ್ತೂ ಕೂಡ ಶಿಕ್ಷಣ ಇರಬೇಕೇ ಹೊರತು ಶಿಕ್ಷಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದನ್ನು ನಮ್ಮ ಮಕ್ಕಳಿಗೆ ಯಾವುದೇ ಥರದ ಒಂದು ಇರಬಾರ್ದು ಅಂಥೇಳಿ ನಾನು ಹಿಂದೆ ಮುಂದೆ ನೋಡೋಕ್ಕಾಗಲ್ಲ. ಟೀಕಾ ಟಿಪ್ಪಣಿನೂ ಕೂಡ ನೀವು ವಿಧಾನಸಭೆಯಲ್ಲೆಲ್ಲ ನೋಡಿದ್ರಿ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾವುದೋ ಒಂದು ಪಕ್ಷದ ಪರವಾಗಿ ಇಲ್ಲ ಒಂದು ವಿರೋಧವಾಗಿ ಇರಬಾರ್ದು, ಅದು ಮಕ್ಕಳ ಪರವಾಗಿರಬೇಕು. ಅದೇ ನಮ್ಮ ರಾಷ್ಟ್ರೀಯ ಶಿಕ್ಷಣ ದಿನ ಅಂಗವಾಗಿ ಏನು ಮೌಲಾನವರು ಏನು ಕನಸನ್ನು ಕಂಡಿದ್ರು. ಏನಾದ್ರು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಕೆಲಸವನ್ನು ಅದ್ಭುತವಾಗಿ ಮಾಡಿದಾಗ ಮಾತ್ರ ಅವರಿಗೆ ಅದು ಗೌರವ ಸಲ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತು ನನಗೆ ಭಾಳ ಹೆಮ್ಮೆ ಇದೆ. ಭಾಳ ಒಂದು ದೊಡ್ಡ ಇಲಾಖೆ, ಇಡೀ ರಾಜ್ಯದಲ್ಲಿ ಸುಮಾರು 46,000 ಶಾಲೆಗಳಿದ್ದಾವೆ. ಅನುದಾನಿತ ಶಾಲೆ ಸೇರಿದ್ರೂ 57,000 ಶಾಲೆ. ಮಕ್ಕಳ ಸಂಖ್ಯೆ 57 ಲಕ್ಷ ಇದ್ದಾರೆ, ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ. ಅನುದಾನ ರಹಿತನೂ ಸೇರಿದೆ 1,14,00,000 ಇವತ್ತು ಮಕ್ಕಳು ಇವತ್ತು ನನ್ನ ಇಲಾಖೆಯಲ್ಲಿ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಶಿಕ್ಷಣ ಸಚಿವನಾಗಿ ಮಾಡಿದ್ದಾರೆ. ಭಾಳ ಹೆಚ್ಚು ಬಜೆಟ್ ಯಾವುದು ಅಂತ ಹೇಳಿದರೆ ಶಿಕ್ಷಣದಾನೆ. ಸುಮಾರು 45,000 ಕೋಟಿ ನಾವು ಇವತ್ತು ಖರ್ಚು ಮಾಡ್ತಾಯಿದ್ದೀವಿ. ಇವತ್ತು ನನಗೆ ಭಾಳ ಹೆಮ್ಮೆ ಇದೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮ ಮೇಲೆ ವಿಶ್ವಾಸನ ಇಟ್ಟು ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮ್ಮ ಮಕ್ಕಳ ಪೌಷ್ಟಿಕತೆಗೆ ಅಜೀಂ ಪ್ರೇಮ್ಜಿ ಅವರಿಗೆ ನಾವು ಒಂದು ಚಪ್ಪಾಳೆಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಮಧ್ಯಾಹ್ನದ ಊಟಕ್ಕೆ ಬರೀ ಒಬ್ಬರಿಗಲ್ಲ 6 ದಿವಸನೂ ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಇವತ್ತು ನಮ್ಮ ಮನೇಲಿ ಮೊಟ್ಟೆ ಸಿಗಲಿಲ್ಲ ಅಂದ್ರೂ ನಮ್ಮ ಶಾಲೆಯ ತಟ್ಟೆಯ ಮಕ್ಕಳಲ್ಲಿ ಮೊಟ್ಟೆ ಇವತ್ತು ಸಿಗ್ತದೆ. ಪೌಷ್ಟಿಕತೆಯನ್ನು ಇವತ್ತು ಇಡೀ ರಾಜ್ಯದಲ್ಲಿ 57 ಲಕ್ಷ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಒಂದು ಹೆಮ್ಮೆ ಇದೆ ಅಂತ ಹೇಳಿದರೆ ನಾನು ತಪ್ಪಾಗಲಾರ್ದು. ಇವತ್ತು ನಮಗೆ ಅದು ಹೆಮ್ಮೆ ಇದೆ. ಅಜೀಂ ಪ್ರೇಮ್ಜಿ ಅವರು ನಮಗೆ ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅಜೀಂ ಪ್ರೇಮ್ಜಿ ಅವರು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಟೀಚರ್ಸ್ ಟ್ರೈನಿಂಗ್ ಇರಲಿ, ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾರಾಯಣ ಅವರು ಕೂಡ ಐ ಥಿಂಕ್ ನನಗನ್ಸುತ್ತೆ ಅವರು ಅಜೀಂ ಪ್ರೇಮ್ಜಿ ಫೌಂಡೇಶನಲ್ಲೂ ಕೂಡ ಇದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅಂದರೆ ಭಾಳ ಒಂದು ಅದ್ಭುತವಾಗಿ ಇವತ್ತು ನಾರಾಯಣ ಅವರು ಹೇಳಿದರು KPS ಶಾಲೆಯಲ್ಲಿ ಭಾಳ ಅದ್ಭುತವಾಗಿ. ಯಾಕೆಂದರೆ ಇವತ್ತುವರೆಗೂ 8 ವರ್ಷದೊಳಗೆ ಇದ್ದಿದ್ದು ಬರೀ 308 ಶಾಲೆ. ಇಡೀ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಇದ್ದಿದ್ದು ಬರೀ 308. ಇವತ್ತು ಒಂದೇ ಸತಿ ನಾವು ಇವತ್ತು 900 ಶಾಲೆಯನ್ನು KPS ಶಾಲೆಯಾಗಿ ಮಾಡಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. 500 ಶಾಲೆ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ. ಅಂದರೆ ಅದು ಹೆಂಗಿದೆ ಅಂತ ಹೇಳಿದ್ರೆ 14 ವರ್ಷ ಒಂದು ಮಗನ ಒಂದು ಶಾಲೆಗೆ ಸೇರಿಸ್ಬಿಟ್ರೆ LKG ಇಂದ 12ನೇ ಕ್ಲಾಸ್ವರೆಗೂ ನಮಗೆ ತಲೆನೋವೇ ಇರೋದಿಲ್ಲ. ಬಟ್ಟೆ, ಊಟ, ಬುಕ್ಕು ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು, ರೆಸಿಡೆನ್ಸ್ ಶಾಲೆ ಅಲ್ಲ ಅದು. ಮತ್ತು ಬಟ್ಟೆ ಊಟ ಅಂದ ತಕ್ಷಣ ರೆಸಿಡೆನ್ಸ್ ಅಂದ್ಕೋಬಾರ್ದು. ಅಂದರೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಬರೀ 500. ಅದಾದಮೇಲೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಅವರ ಸಹಕಾರವನ್ನು ಕೂಡ, ಯಾಕೆಂದರೆ 25% ಅವ್ರಿಗೆ ಬರತಕ್ಕಂಥ ಹಣ ಏನಿದೆ ಅದು ಶಿಕ್ಷಣಕ್ಕೆ ಕಡ್ಡಾಯವಾಗಿ ಅಕ್ಷರಾವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಖರ್ಚು ಮಾಡ್ತಾರೆ. ಅವರಿಂದ ಒಂದು 200, ಮೈನಿಂಗ್ ಎಫೆಕ್ಟೆಡ್ ಏರಿಯಾದಲ್ಲಿ ಇನ್ನೊಂದು 100. ಆದರೆ ಇವತ್ತು ನಾನು ಜಮೀರ್ ಅಹಮದ್ ಭಾಯ್ ಮತ್ತು ನಜೀರ್ ಅಹಮದ್ ಅವರೇ ಮತ್ತು ನಿಮ್ಮೆಲ್ಲ ಏನು ಅಲ್ಪಸಂಖ್ಯಾತರ ನಿಧಿಯಿಂದ ನೀವೇನು ಮಕ್ಕಳ ಅಭ್ಯಾಸಕ್ಕೆ ಇವತ್ತು 100 KPS ಶಾಲೆಗೆ ನೀವು ಸಹಕಾರವನ್ನು ಮಾಡ್ತಾಯಿದ್ದೀರಿ. ಎಲ್ಲ ಮಕ್ಕಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಸೇರಿ ಸುಮಾರು 900 KPS ಶಾಲೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಇಲಾಖೆಯಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮಾಡ್ತಾ ಇರೋದು ಭಾಳ ಹೆಮ್ಮೆ ಅನ್ನೋದನ್ನ ಈ ಸಂದರ್ಭದಲ್ಲೂ ಕೂಡ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಹೆಚ್ಚು ಎಲ್ಲ ಇದು KPS ಶಾಲೆಗಳಲ್ಲಿ ಫ್ರೀ ಬಸ್ ಫೆಸಿಲಿಟಿ ಇರ್ತದೆ.
ಒಂದನೇ ಕ್ಲಾಸಿಂದನೇ ಕಂಪ್ಯೂಟರ್ಸು. ಜಮೀರ್ ಬಾಯ್, ಒಂದನೇ ಕ್ಲಾಸಿಂದನೇ ಕಂಪ್ಯೂಟರ್ ಹೇಳ್ಕೊಡ್ತೀವಿ. ಯಾಕೆಂದರೆ ಇವತ್ತು ಆಧುನಿಕ ಎಲ್ಲದೂ ಕೂಡ ತಂತ್ರಜ್ಞಾನ ಎಲ್ಲದೂ ಕೂಡ ಇರೋದ್ರಿಂದ 6ನೇ ಕ್ಲಾಸಲ್ಲಿ ಸ್ಕಿಲ್ಲು ಸ್ಟಾರ್ಟ್ ಆಗಿಬಿಡುತ್ತೆ ಅವರಿಗೆ, ಸ್ಕಿಲ್ ಡೆವಲಪ್ಮೆಂಟು. ಆಮೇಲೆ ಫಸ್ಟು 1ನೇ ಕ್ಲಾಸ್ LKG ಇಂದ 5ನೇ ಕ್ಲಾಸ್ವರೆಗೂ ಅವ್ರು ಯಾವುದಾದ್ರೂ ಬೈಲಿಂಗ್ವಲಲ್ಲಿ ಯಾವ್ದು ಬೇಕಾದ್ರೆ ತೊಗೋಬೋದು. 6ನೇ ಕ್ಲಾಸ್ ಆದ ತಕ್ಷಣ ಅವರಿಗೆ ಯಾವುದು ಸಬ್ಜೆಕ್ಟ್ ಆದರೂ ತೊಗೋಬೋದು, ಐದರ್ ಇಂಗ್ಲೀಷ್ ಮೀಡಿಯಮೋ, ಕನ್ನಡ ಮೀಡಿಯಮೋ, ಉರ್ದು ಮೀಡಿಯಮೋ, ಅವ್ರಿಗೆ ಯಾವ್ದು ಬೇಕೋ ಅದು ತೊಗೊಳ್ತಕ್ಕಂಥ ವ್ಯವಸ್ಥೆನ ಇವತ್ತು ಕರ್ನಾಟಕ ಪಬ್ಲಿಕ್ಸ್. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 6,000 ಚಿಲ್ಲರೆ ಗ್ರಾಮ ಪಂಚಾಯತಿಗಳಿದ್ದಾವೆ. ಇದು BPS ಅಂತಲೂ ಇದೆ ನಮ್ಮದು, ಬ್ಯಾಂಗ್ಳೂರು ಪಬ್ಲಿಕ್ ಶಾಲೆ ಅಂತ. ರಿಜ್ವಾನ್ ಅವರ ಒಂದು ಕ್ಷೇತ್ರಕ್ಕೂ ಕೂಡ ನಾವೆಲ್ಲರೂ ಕೂಡ ಹೋಗಿದ್ದೀವಿ. ಭಾಳ ಅದ್ಭುತವಾಗಿ ಅವರೆಲ್ಲರೂ ಕೂಡ ಚಿಕ್ಕ ಜಾಗ ಇದ್ರೂ ಕೂಡ ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡ ಜಾಗ ಇದ್ದರೆ ಭಾಳ ಅದ್ಭುತವಾಗಿ ಭಾಳ ಚಂದವಾಗಿ ಮಕ್ಕಳು ನಿಜವಾಗ್ಲೂ ಇವತ್ತು ನೀವು ಏನು ಒತ್ತನ್ನು ಕೊಡ್ತಾ ಇದ್ದೀರಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಅದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಆಸ್ತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ಮತ್ತು ಒಳ್ಳೆ ರೀತಿಯಲ್ಲಿ ಈ ಏನು KPS ಶಾಲೆಗಳೇನಿದ್ದಾವೆ ಇಡೀ ಗ್ರಾಮೀಣ ಭಾಗದಲ್ಲಿ 6,000 ಚಿಲ್ಲರೆ ಗ್ರಾಮ ಪಂಚಾಯಿತಿಗೆ 6,000 KPS ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಕೂಡ ಒಂದು ಕನಸನ್ನು ಇಟ್ಕೊಂಡು ಇವತ್ತು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಹಕಾರ ಹಸ್ತವನ್ನು ಕೂಡ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಭಾಳ ಸಂತೋಷನೂ ಕೂಡ. ಮತ್ತು ನನಗೆ ನಜೀರ್ ಅಹಮದ್ ಅವರು ಹೇಳಿದರು ಮೊನ್ನೆ ಫೋನ್ ಮಾಡಿ, ಇಲ್ಲ ಶಿಕ್ಷಣ ದಿನಾಚರಣೆಯನ್ನು ನಮ್ಮ ಇದರೊಳಗೆ ಹೈಯರ್ ಎಜುಕೇಷನ್ ಅವ್ರು ಮಾಡಿದರು, ಇಲ್ಲ ಮಧುವರೆ ಅಂಥೇಳಿ ಒಂದು ಆರ್ಡರ್ ಕಳಿಸಿದರು ಜಮೀರ್ ಬಾಯ್ ನಿನ್ನೆ. ವಿತಿನ್ 20 ಮಿನಿಟ್ಸು ಗೌರ್ಮೆಂಟ್ ಆರ್ಡ್ರನ್ನ ನನ್ನ ಕಡೆಯಿಂದ ನಾನು ತರಿಸಿ ಅವ್ರಿಗೆ ವಾಪಸ್ ಕಳಿಸ್ಕೊಟ್ಟೆ. ಯಾಕೆಂದರೆ ನಿಜವಾಗ್ಲೂ ಇವತ್ತು ಏನಾದ್ರು ರಾಷ್ಟ್ರೀಯ ಒಂದು ಶಿಕ್ಷಣ ದಿನಾಚರಣೆಗೆ ಗೌರವವನ್ನು ಬರಬೇಕಂದ್ರೆ ಅದು ಅಬ್ದುಲ್ ಕಲಾಂ ಆಜಾದ್ ಅವರ ಹೆಸರಲ್ಲಿ ಮಾಡಿದಾಗ ಮಾತ್ರ ಅದು ಬರ್ತದೆ. ಯಾಕೆಂದರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಮಂತ್ರಿಗಳು ಇಡೀ ಭಾರತ ದೇಶದಲ್ಲಿ ಒಂದು ಕನಸನ್ನು ಇಟ್ಕೊಂಡು ಬಂದಿದ್ದಾರೆ. ಅದು ಮಹಾತ್ಮ ಗಾಂಧಿಯವರು, ಅದು ನೆಹರು ಅವರು ಒಬ್ಬ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದಕ್ಕೆ ನಾವು ಗೌರವ ಕೊಡಬೇಕಂದ್ರೆ ಇವತ್ತು ನಾವು ಅವರಿಗೆ ಗೌರವವನ್ನು ಒಳ್ಳೆ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲೂ ಕೂಡ ಆಚರಣೆ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಫುಡ್ ರೈಟ್ ಆ್ಯಕ್ಟ್ಸ್ ಯಾರು ತಂದರು? ಕಾಂಗ್ರೆಸ್ ಪಕ್ಷದವರೇ. ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದ್ದಾಗ ಫುಡ್ ರೈಟ್ ಆ್ಯಕ್ಟ್ಸು, ಎಜುಕೇಷನ್ನು RTI ಅಂಥೇಳಿ ಏನು ತೊಗೊಂಡು ಬಂದಿದ್ದು ಅದು ಕೂಡ ನಾವೇ. ಇವತ್ತು ಯಾರೇ ಏನೇ ಮಾಡಿದ್ರೂ ಒಂದು ವಿಶ್ವಾಸವನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ, ನಮ್ಮ ಮಕ್ಕಳಿಗೆ ಯಾವುದೇ ಥರದ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಹೊರತುಪಡಿಸಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ಮಾನ್ಯ ಸಿದ್ದರಾಮಯ್ಯವರು ಭಾಳ ಒಂದು ಕನಸನ್ನು ಏನು ಇಟ್ಕೊಂಡಿದ್ದಾರೆ, ನಮ್ಮೇಲೆ ಆ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ. ಇವತ್ತು ಎಲ್ಲರ ಸಹಕಾರವನ್ನು ಬೇಡಿ ಒಳ್ಳೆ ರೀತಿಯಲ್ಲಿ ಅದನ್ನು ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಯಾವತ್ತೂ ಕೂಡ ನಮ್ಮ ಸರ್ಕಾರದಿಂದ ಮಾಡ್ತೀವಿ. ಒಳ್ಳೆ ರೀತಿಯಲ್ಲಿ ಆ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ನನಗೂ ಕೂಡ ಪಾಲ್ಗೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಮತ್ತು ಕೆಲವು ಮಾತುಗಳನ್ನು ಆಡಲಿಕ್ಕೆ ಹಂಚ್ಕೊಳ್ಳಿಕ್ಕೆ ಸಹಾಯನೂ ಕೂಡ ಮಾಡಿದಿರಿ. ಜಮೀರ್ ಬಾಯ್ 100ಕ್ಕೆ ನಿಲ್ಲಿಸಬೇಡಿ. ಇನ್ನೂ ನಿಮ್ಮದು 3,000 ಉರ್ದು ಶಾಲೆಗಳಿದ್ದಾವೆ, 4,000 ಇದ್ದಾವೆ. ಅದನ್ನೆಲ್ಲದೂ ಕೂಡ ಮಾಡ್ತಕ್ಕಂಥ, ಯಾಕೆಂದರೆ ಫ್ಯೂಚರು ಏನಿದ್ರೇನು ಇದು ಏನು KPS ಶಾಲೆ ಇದ್ದಾಗ ಮಾತ್ರ ಸ್ವಲ್ಪ ಉದಾರತೆಯಿಂದ ನೀವು ಸ್ವಲ್ಪ ಮುಂದೆ ಬನ್ನಿ. ಉದಾರ ಅಂದರೆ ಸ್ವಲ್ಪ ನಮ್ಮಿದ್ರೊಳಗೆ ನೀವೇ ಇರೋದು ಈಗ ಸದ್ಯಕ್ಕೆ ಜಾಸ್ತಿ ಚಾಲ್ತಿಯಲ್ಲಿ. ಆ ಉದಾರತೆಯನ್ನು ತರ್ರಿ. ಯಾಕೆಂದರೆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿಬಿಟ್ರೆ ದೇಶ ಆಟೋಮೆಟಿಕ್ಕಾಗಿ ಅದ್ರ ಪಾಡಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ಭಾಳ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ದಿನವನ್ನು ಆಚರಣೆಯನ್ನು ಇವತ್ತು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯಾಗಿ ಮಾಡ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲರೂ ಏನು ನೀವು ಮಾಡಿಕೊಟ್ಟಿದ್ದೀರಿ, ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ನಾವು ಯಾವತ್ತೂ ಕೂಡ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮೇಲೆ ಮಕ್ಕಳು ಕೂಡ ಸಾಕಷ್ಟು ಜನರು ಬಂದಿದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಜೀರ್ ಅಹಮದ್ ಅವರು ಇರ್ಬೋದು, ನಮ್ಮ ರಿಜ್ವಾನ್ ಅವರು ಇರ್ಬೋದು, ನಜೀರ್ ಅಹಮದ್ ಅವರಿಗೆ, ಮೆಹರೋಜ್ ಅವರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಗೌರವವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.